ಈ ಬೃಹತ್ ಸೂರ್ಯ ಮಂದಿರದ ಗರ್ಭಗುಡಿಯಲ್ಲಿ ಯಾವುದೇ ಮೂರ್ತಿ ಇಲ್ಲ. ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯ ಒಳಗಡೆ ಇರುವಂಥ ಸೂರ್ಯ ದೇವಾಲಯ ಮೇಲೆ ಬೀಳೋ ಹಾಗೆ ಇದನ್ನ ಅವರು ನಿರ್ಮಾಣ ಮಾಡಿದ್ದು. ಈ ಸಭಾ ಮಂಟಪದಲ್ಲಿ ಟೋಟಲ್ ಆಗಿ 52 ಕಂಬಗಳು ಅದಾವು. ಪ್ರತಿಯೊಂದು ಕಂಬಗಳ ಮೇಲೆ ರಾಮಾಯಣದ ಹಲವು ಸನ್ನಿವೇಶಗಳನ್ನ ನಾವು ನೋಡಬಹುದು. ಈ ಸೂರ್ಯಕುಂಡದಲ್ಲಿ 108 ವಿವಿಧ ರೀತಿಯ ದೇಗುಲಗಳನ್ನು ನೋಡಬಹುದು. ಅಲ್ಲಾವುದ್ದೀನ್ ಖಿಲ್ಜಿ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಒಳಗಡೆ ಇದ್ದಂಥ ಚಿನ್ನದ ಸೂರ್ಯ ದೇವಾಲಯವನ್ನ ಹಾಗೆ ಹಲವಷ್ಟು ವಜ್ರ ವೈಡೂರ್ಯಗಳನ್ನು ಇಲ್ಲಿಂದ ದೋಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಭಾರತದಲ್ಲಿ ಅತಿ ದೊಡ್ಡ ಸೂರ್ಯ ದೇವಾಲಯ ಯಾವುದು ಅಂತ ಕೇಳಿದ್ರೆ ನೀವೆಲ್ಲರೂ ಮೊದಲು ಹೇಳೋದೇ ಒಡಿಸ್ಸಾದ ಕೋನಾರ್ಕ್ ಸೂರ್ಯ ದೇವಾಲಯ. ಆದರೆ ಅದನ್ನು ಬಿಟ್ಟರೆ ಗುಜರಾತ್ನಲ್ಲೂ ಕೂಡ ಒಂದು ಬೃಹತ್ ಸೂರ್ಯ ದೇವಾಲಯ ಇದೆ, ಅದುವೇ ಮುಧೋರಾದ ಸೂರ್ಯ ದೇವಾಲಯ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಗುಜರಾತಿನ ಮುಧೋರಾದಲ್ಲಿರುವಂಥ ಸೂರ್ಯ ದೇವಾಲಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗುಜರಾತಿನ ಮೆಹಸಾನ ಜಿಲ್ಲೆಯ ಮುಧೋರಾ ಎಂಬ ಗ್ರಾಮದಲ್ಲೇ ಈ ಸೂರ್ಯ ದೇವಾಲಯ ಇರೋದು. ಈ ದೇವಾಲಯದ ಎಂಟ್ರಿ ಟಿಕೆಟ್ ಬಂದು 25 ರೂಪಾಯಿ ಮಾತ್ರ. 11ನೇ ಶತಮಾನದಲ್ಲಿ ಚಾಲುಕ್ಯರ ವಂಶದ ರಾಜ ಭೀಮದೇವನು ಇದನ್ನು ನಿರ್ಮಿಸ್ತಾನ. ಅಷ್ಟಕ್ಕೂ ಈ ಮುಧೋರಾದ ಈ ಸೂರ್ಯ ದೇವಾಲಯದ ಬಗ್ಗೆ ವಿಡಿಯೋ ಮಾಡೋಕ್ಕೂ ಒಂದು ಮೂಲ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿನ ಹಿಸ್ಟ್ರಿ ಬಗ್ಗೆ ನೀವು ಖಂಡಿತ ತಿಳ್ಕೊಳ್ಳಬೇಕು. ಯಾಕಂದರೆ ಇಲ್ಲಿರುವಂಥ ಪ್ರತಿಯೊಂದು ಜಾಗ ಕೂಡ ಒಂದೊಂದು ಹಿಸ್ಟ್ರಿ ಹೇಳ್ತೈತಿ. ಒರಿಸ್ಸಾದ ಕೋನಾರ್ಕ್ ದೇವಾಲಯಕ್ಕಿಂತ ಮುಂಚೆನೇ ಈ ದೇವಾಲಯ ನಿರ್ಮಾಣ ಆಗಿತ್ತು ಅಂತ ತುಂಬ ಕಡೆ ಹೇಳ್ತಾರೆ. ಅಷ್ಟಕ್ಕೂ ಅದು ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ತ್ರೇತಾಯುಗದಲ್ಲಿ ಶ್ರೀರಾಮರು ರಾವಣನನ್ನು ಕೊಂದ ನಂತರ ಬ್ರಹ್ಮ ಹತ್ಯಾ ದೋಷವನ್ನು ಹೇಗಾದ್ರೂ ಮಾಡಿ ನಿವಾರಣೆ ಮಾಡಿಕೊಳ್ಬೇಕು ಅಂತ ಧರ್ಮಾರಣ್ಯ ಇರೋ ಒಂದು ಜಾಗದಲ್ಲಿ ಅವರು ಯಜ್ಞವನ್ನು ಮಾಡ್ತಾರಂತೆ. ಯಜ್ಞವನ್ನು ಮಾಡಿ ಆ ಬ್ರಹ್ಮ ಹತ್ಯಾ ದೋಷವನ್ನು ನಿವಾರಣೆ ಮಾಡ್ಕೋತಾರೆ. ಆವಾಗ ಮಾಡಿರುವಂಥ ಆ ಧರ್ಮಾರಣ್ಯ ಜಾಗವೇ ಇವತ್ತಿನ ಮುಧೋರಾ. ಇದೇ ಜಾಗದಲ್ಲಿ ಅದೆಲ್ಲ ಆಗಿತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆವಾಗಲೇ ಅವರು ಸೂರ್ಯ ದೇವಾಲಯವನ್ನು ಒಂದು ರೀತಿ ಪ್ರತಿಷ್ಠಾಪನೆ ಮಾಡಿದ ಹಾಗೆ ಆಗಿತ್ತು. ಸೊ ಹಾಗಾಗಿ ಇದೇ ಮೊದಲ ದೇವಾಲಯ ಅಂತ ಕೂಡ ಈ ರೀತಿ ಕರೀತಾರೆ ಇದನ್ನು. ಪ್ರಭು ಶ್ರೀರಾಮರು ಯಜ್ಞ ಮಾಡಿರುವಂಥ ಜಾಗದಲ್ಲೇ ಚಾಲುಕ್ಯ ವಂಶದ ರಾಜ ಭೀಮದೇವನು ಈ ಸೂರ್ಯ ದೇವಾಲಯವನ್ನು ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಅವರು ಈ ಸೂರ್ಯ ದೇವಾಲಯವನ್ನು 3 ರೀತಿ ಭಾಗಗಳಾಗಿ ಕಟ್ಟಿಸಿರೋದು. ಅಂದರೆ ಮೊಟ್ಟ ಮೊದಲು ಬರೋದೇ ಸೂರ್ಯಕುಂಡ, ಅದಾದ ನಂತರ ನೋಡ್ತಾ ಇರೋದು ನೀವು ಸಭಾಮಂಟಪ ಅಂತ, ಅದಾದಮೇಲೆ ಕೊನೆಯದಾಗಿ ಬರೋದೇ ಈ ಗರ್ಭಗುಡಿ. ಇನ್ನು ಸೂರ್ಯಾಸ್ತ ಆಗುವ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯ ಒಳಗಡೆ ಇರುವಂಥ ಸೂರ್ಯ ದೇವಾಲಯ ಮೇಲೆ ಬೀಳೋ ಹಾಗೆ ಇದನ್ನು ಅವರು ನಿರ್ಮಾಣ ಮಾಡಿದ್ದು. ಗರ್ಭಗುಡಿಯ ಮುಂದ್ಗಡೆ ಇರುವಂಥ ಈ ಸಭಾ ಮಂಟಪದಲ್ಲಿ ಟೋಟಲ್ ಆಗಿ 52 ಕಂಬಗಳು ಅದಾವು. ಪ್ರತಿಯೊಂದು ಕಂಬಗಳ ಮೇಲೆ ರಾಮಾಯಣದ ಹಲವು ಸನ್ನಿವೇಶಗಳನ್ನು ಈ ಕಂಬಗಳ ಮೇಲೆ ನಾವು ನೋಡ್ಬೋದು. ಗರ್ಭಗುಡಿಯ ಮುಂದೆ ಇರುವಂಥ ಈ ಸಭಾಮಂಟಪ ಒಂದು ರೀತಿ ಆವಾಗಿನ ಕಾಲದಲ್ಲಿ ಧಾರ್ಮಿಕ ಆಚರಣೆಗಳಾಗಿರ್ಬೋದು, ಅದೆಲ್ಲ ಆಗುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇಲ್ಲಿಯೇ ಜನ ಸೇರ್ತಿದ್ರಂತ. ವರ್ಷದಲ್ಲಿ 52 ವಾರಗಳು ಇರೋ ಕಾರಣ ಈ ಸಭಾಮಂಟಪದಲ್ಲಿ ಟೋಟಲ್ ಆಗಿ 52 ಕಂಬಗಳನ್ನು ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿರುವಂಥ ಪ್ರತಿಯೊಂದು ಕಂಬಗಳ ಮೇಲೆ ಎಲ್ಲ ರೀತಿಯ ಶಿಲ್ಪಕಲೆಗಳನ್ನು ಅಥವಾ ವಿಶಿಷ್ಟವಾದಂಥ ಮೂರ್ತಿಗಳನ್ನು ನಾವು ಕಾಣ್ಬೋದು. ಹಾಗೆ 11ನೇ ಶತಮಾನದಲ್ಲಿ ಕಟ್ಟಿಸಿರುವಂಥ ಈ ದೇವಾಲಯ ಇವತ್ತು ಕೂಡ ಯಾವುದೇ ಒಂದು ಚಿಕ್ಕ ಪುಟ್ಟ ಹಾನಿಯಾಗದೆ ಇವತ್ತಿಗೂ ನಿಂತಿದೆ. ಅಂದರೆ ಆವಾಗಿನ ಇಂಜಿನಿಯರ್ಗಳು, ಅಂದರೆ ಆವಾಗಿನ ಕಟ್ಟಿಸಿರೋರೆಲ್ಲ ಯಾವ ರೀತಿ ಪ್ಲಾನ್ ಮಾಡಿ ಇದನ್ನು ಕಟ್ಟಿಸಿರ್ಬೋದು ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಬಟ್ ಒಟ್ಟಿನಲ್ಲಿ ಸ್ಥಳ ಅಂತೂ ಸೂಪರ್ ಗುರು. ಇದು ಕಂಬಗಳ ಮೇಲೆ ಯಾವ ರೀತಿ ಡಿಸೈನ್ ಮಾಡ್ಯಾರಂತ ಆವಾಗಿನ ಕಾಲದಲ್ಲಿ ಪೂರ್ತಿ ಕಂಬಳ ಒಳಗಡೆ ಗ್ಯಾಪ್ ಐತೆ ಅಲ್ಲೆಲ್ಲ
ಈ ಸಭಾಮಂಟಪದ ಹಿಂದ್ಗಡೆ ಇರೋದೇ ಗರ್ಭಗುಡಿ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನೀವು ಮಂದಿರದ ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿ ಯಾವುದೇ ಸೂರ್ಯ ದೇವರ ಮೂರ್ತಿ ಇಲ್ವೇ ಇಲ್ಲ. ಈ ಜಾಗದಲ್ಲಿ ಪೂರ್ತಿ ಒಳಗಡೆ ಎಲ್ಲವೂ ಕೂಡ ಖಾಲಿ ಖಾಲಿ ಐತಿ. ಯಾವುದೇ ರೀತಿಯ ಸೂರ್ಯ ಮಂದಿರದ ವಿಗ್ರಹ ಕೂಡ ಇಲ್ಲ, ಯಾವುದೇ ಕೂಡ ಮೂರ್ತಿ ಕೂಡ ಇಲ್ಲ ಇಲ್ಲಿ. ಇವಾಗ ನಾನು ಮಂದಿರದ ಗರ್ಭಗುಡಿಯ ಒಳಗಡೆ ಇದ್ದೀನಿ. ನೋಡ್ಬೋದು, ಇಲ್ಲಿ ಒಂದು ಡೋರ್ ಹಾಕ್ಯಾರ, ಅದ್ರ ಒಳಗಡೆ ಪೂರ್ತಿ ಖಾಲಿ ಖಾಲಿ, ಯಾವುದೇ ರೀತಿಯ ಮೂರ್ತಿ ಅಂತೂ ಖಂಡಿತ ಇಲ್ವೇ ಇಲ್ಲ ಇಲ್ಲಿ. ಇದೆಲ್ಲ ಪೂರ್ತಿ ಖಾಲಿ ಇರೋದು. ಅಲ್ಲಿ ಬರುವಂಥ ಸೂರ್ಯನ ಕಿರಣ ಡೈರೆಕ್ಟಾಗಿ ಒಳಗಡೆ ಇರುವಂಥ ಸೂರ್ಯ ವಿಗ್ರಹದ ಮೇಲೆ ಬೀಳೋ ರೀತಿ ಆವಾಗಿನ ಭೀಮರಾಜನು ಇದನ್ನು ಕಟ್ತಾನೆ. ಆದರೆ ಒಳಗಡೆ ವಿಗ್ರಹನೇ ಇಲ್ಲ ಇಲ್ಲಿ. ಈ ಗರ್ಭಗುಡಿಯ ಮಂಟಪದ ಮೇಲೆ ವಿಶ್ವಕರ್ಮ, ವರುಣ, ಅಗ್ನಿ, ಸರಸ್ವತಿ ಮತ್ತು ಸೂರ್ಯದೇವ, ರಥ, ಈ ರೀತಿ ಹಲವಾರು ರೀತಿಯ ಮೂರ್ತಿಗಳು, ಕೆತ್ತನೆಗಳನ್ನು ಈ ಗರ್ಭಗುಡಿ ಮೇಲೆ ನೋಡ್ಬೋದು. ಪೂರ್ತಿ ಈ ಸೂರ್ಯ ದೇವಾಲಯದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ವಿಶಿಷ್ಟವಾದ ರೀತಿಯ ಕೆತ್ತನೆಗಳನ್ನು ನಾವು ಕಾಣ್ಬೋದು. ಅಷ್ಟಕ್ಕೂ ಯಾಕೆ ಇಲ್ಲಿ ಮೂರ್ತಿ ಇಲ್ಲ? ಇಷ್ಟು ಒಳ್ಳೆಯ ಮಂದಿರ, ಇಷ್ಟು ಬೃಹತ್ ಮಂದಿರ ಖಾಲಿ ಖಾಲಿಯಾಗಿರೋದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ದೇವಾಲಯವನ್ನು ಕಟ್ಟಿದ ನಂತರ ಈ ಜಾಗದಲ್ಲಿ ಸೂರ್ಯದೇವರ ಪೂಜೆ ಆಗ್ತಾ ಇತ್ತು. ಆದರೆ ಕೊನೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಒಳಗಡೆ ಇದ್ದಂಥ ಚಿನ್ನದ ಸೂರ್ಯ ದೇವಾಲಯವನ್ನು ಹಾಗೆ ಹಲವಷ್ಟು ವಜ್ರ ವೈಡೂರ್ಯಗಳನ್ನು ಇಲ್ಲಿಂದ ದೋಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಆವಾಗಿನಿಂದ ತದನಂತರ ಇಲ್ಲಿ ಯಾವುದೇ ರೀತಿಯ ಮೂರ್ತಿಗಳನ್ನು ಇಡೋದೇ ಇಲ್ಲ. ಇಲ್ಲಿ ಸೂರ್ಯದೇವರ ಪೂಜೆ ಆಗೋದೇ ಇಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಆದಮೇಲೆ ಇಲ್ಲಿ ಈ ರೀತಿಯಾಗಿರೋದು. ಅದನ್ನು ಬಿಟ್ಟರೆ ಉಳಿದಿರುವಂಥ ಈ ದೇವಾಲಯ ಇವಾಗಲೂ ಕೂಡ ಸೂರ್ಯದೇವರು ಇಲ್ಲದೆ ಭವ್ಯವಾಗಿ ಕಾಣುತ್ತೆ. ಯಾವುದೇ ರೀತಿಯ ವಿಗ್ರಹವನ್ನು ಕೂಡ ಈ ಜಾಗದಲ್ಲಿ ಇಟ್ಟಿಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ಈ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಈ ಎರಡೂ ದೇವಾಲಯದ ಮೇಲೆ ಎರಡು ಗೋಪುರಗಳು ಕೂಡ ಇದ್ವು. ಸೊ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು, ಎರಡು ಗೋಪುರಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ನಾಶ ಮಾಡ್ತಾನೆ. ಇಲ್ಲಿದ್ದಂಥ ಹಲವಾರು ಅನೇಕ ಮೂರ್ತಿಗಳನ್ನು ಕೂಡ ಅವನು ನಾಶ ಮಾಡ್ತಾನೆ. ಆ ಎಲ್ಲ ಮೂರ್ತಿಗಳು, ಗೋಪುರದ ತುಕಡಿಗಳನ್ನು ನಾವು ಮುಂದೆ ಇರುವಂಥ ಮ್ಯೂಸಿಯಂನಲ್ಲಿ ನೋಡ್ಬೋದು. ನೋಡೋಣ, ಒಳಗಡೆ ಫೋನ್ ಅಲ್ಲೌ ಕೊಟ್ಟರೆ ನಾನು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಗೋಪುರ ಜೊತೆ ಇದ್ದಂಥ ಇವೆಲ್ಲ ಕಂಬಗಳಾಗಿರ್ಬೋದು, ಹಲವಾರು ವಾಸ್ತುಶಿಲ್ಪಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ನಾಶ ಮಾಡಿದ ನಂತರನೇ ಇದೆಲ್ಲ ಹೀಗಾಗಿದ್ದು. ಪೂರ್ತಿ ದಾಳಿ ಮಾಡಿದ ಮೇಲೇ ಇದು ಇಷ್ಟೆಲ್ಲ ಚೆಂದ ಐತಂದ್ರೆ ಇನ್ನು ದಾಳಿ ಮಾಡೋಕ್ಕೂ ಮುಂಚೆ ಇನ್ನೂ ಎಷ್ಟು ಸುಂದರವಾಗಿರ್ಬೋದು ಈ ದೇವಾಲಯ. ಯಾವುದೇ ಕೂಡ ಪೂಜೆ ಕೂಡ ಇಲ್ಲಿ ನಡೆಯಲ್ಲ. ಆದ್ರೂ ಈ ದೇವಾಲಯ ಇಷ್ಟು ಪ್ರಸಿದ್ಧಿ ಐತಿ. ಇವತ್ತಿಗೂ ಕೂಡ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಇಲ್ಲಿ ಭೇಟಿ ಕೊಡ್ತಾರೆ. ಏನಾದರೂ ಅಲ್ಲಾವುದ್ದೀನ್ ಖಿಲ್ಜಿ ಇದರ ಮೇಲೆ ದಾಳಿ ಮಾಡದೇ ಇದ್ರೆ ಆವಾಗಲೂ ಈ ಸ್ಥಳ ಇನ್ನೂ ಎಷ್ಟು ಸುಂದರವಾಗಿರ್ತಿತ್ತು, ಇನ್ನೂ ಯಾವ ರೀತಿ ಇದು ಫೇಮಸ್ ಆಗ್ತಿತ್ತು ಅಂತ ನಾವು ಒಂದು ರೀತಿ ಅಂದಾಜಲ್ಲಿ ಲೆಕ್ಕ ಹಾಕ್ಬೋದು. ಬಟ್ ಆದರೂ ಕೂಡ ಏನೇ ಇರಲಿ, ಇದರ ಮೇಲೆ ದಾಳಿ ಮಾಡಿದರೂ ಕೂಡ ಇವತ್ತಿಗೂ ಇದರ ಸೌಂದರ್ಯ ಯಾವುದೇ ರೀತಿ ಹಾನಿಯಾಗಿಲ್ಲ. ಇವತ್ತಿಗೂ ಕೂಡ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತೈತಿದ್ದು ಈ ಜಾಗ. ಪ್ರೆಸೆಂಟಾಗಿ ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಇದೆ ಅಂದ್ರೇ ನಾವು ಇಷ್ಟೆಲ್ಲ ರೀತಿ ಬೃಹತ್ತಾಗಿರೋ ದೇವಾಲಯ ಆಗಿರ್ಬೋದು ಅಥವಾ ಸ್ಟ್ಯಾಚ್ಯುಗಳಾಗಿರ್ಬೋದು ನಾವು ಕಟ್ತೀವಿ. ಆದರೆ ಬಟ್ 11ನೇ ಶತಮಾನದಲ್ಲೇ ಈ ರೀತಿ ದೇವಾಲಯಗಳನ್ನು ಕಟ್ಟಿದ್ದಾರೆ ಅಂದರೆ ಆವಾಗಿನ ಇಂಜಿನಿಯರ್ಸ್ಗಳೆಲ್ಲ ಯಾವ ರೀತಿ ತಲೆ ಓಡಿಸಿರ್ಬೋದು. ಯಾಕಂದರೆ ಇಲ್ಲಿ ಕೆಲಸ ಮಾಡುವಂಥ ಒಂದಿಷ್ಟು ಜನರಿಗೂ ಕೂಡ ನಾನು ಈ ಮಾತನ್ನು ಕೇಳಿದೆ. ನಿಜವಾಗಲೂ ಅವ್ರು ಹೇಳಿದ್ದು ಮಾರ್ಚ್ ಅಥವಾ ಸೆಪ್ಟೆಂಬರ್ ಈ 2 ತಿಂಗಳಲ್ಲಿ, ವರ್ಷದ ಈ 2 ತಿಂಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಅಲ್ಲಿ ಕಾಣ್ತಾ ಇರುವಂಥ ಆ ಸಭಾಮಂಟಪದಿಂದ ಹಾಗೆ ಒಳಗಡೆ ಗರ್ಭಗುಡಿಯಲ್ಲಿರುವಂಥ ಸೂರ್ಯನ ವಿಗ್ರಹದ ಜಾಗದಲ್ಲಿ ಆ ಕಿರಣಗಳು ಬೀಳೋ ರೀತಿ ಆವಾಗಿನ ಟೈಮಲ್ಲೇ 11ನೇ ಶತಮಾನದಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಗ್ರೇಟ್ ಗುರು ಅವರು. ಸೊ ನೋಡ್ಬೋದು ನೀವು ಪೂರ್ತಿ ಆ ಜಾಗದಲ್ಲೆಲ್ಲ, ಅಂದರೆ ಮಂದಿರದ ಹೊರಗಡೆ ಕೂಡ ನೀವು ಹಲವಾರು ವಿಶಿಷ್ಟ ರೀತಿಯ ಶಿಲ್ಪಕಲೆಗಳಾಗಿರ್ಬೋದು ಅಥವಾ ಮತ್ತೊಂದು ಈ ರೀತಿ ತುಂಬ ನೋಡ್ಬೋದು ನೀವು. ಆಲ್ಮೋಸ್ಟು ಇದೆಲ್ಲ ಮಾಡಿರೋದು 11ನೇ ಶತಮಾನದಲ್ಲೇ ಇದೆಲ್ಲ ಮಾಡಿರೋದು ಅವರು. ಈ ಜಾಗದ 4 ದಿಕ್ಕಲ್ಲೂ ಕೂಡ ನೀವು ಅಲ್ಲೊಂದಾಗಿರ್ಬೋದು ಅಥವಾ ಈ ಕಡೆ ಪಕ್ಕದಲ್ಲಿ ಹಿಂದೆ ಎಲ್ಲ ಕಡೆಯಲ್ಲೂ ಕೂಡ ನೀವು ಚಾವಣಿಗಳನ್ನು ನೋಡ್ಬೋದು. ಸೊ ನೋಡಿ, ಇದೆಲ್ಲ ಆಕ್ರಮಣ ಮಾಡಿದಾಗ ಹಾಳಾಗಿರೋದು ಇದೆಲ್ಲ. ಸಭಾಮಂಟಪದ ಮುಂದ್ಗಡೆ ನೀವು ಸೂರ್ಯಕುಂಡವನ್ನು ಕೂಡ ನೋಡ್ಬೋದು. ಇದಕ್ಕೆ ಸೂರ್ಯಕುಂಡ ಅಂತಲೂ ಕರೀತಾರೆ, ಹಾಗೆ ಅದರ ಜೊತೆಗೆ ರಾಮಕುಂಡ ಅಂತೂ ಕರೀತಾರೆ. ಟೋಟಲಾಗಿ ಈ ಸೂರ್ಯಕುಂಡದಲ್ಲಿ 108 ಮೆಟ್ಟಿಲುಗಳಿದ್ದಾವೆ. ಈ ಸೂರ್ಯಕುಂಡವು 11ನೇ ಶತಮಾನದ ಸೋಲಂಕಿ ಶೈಲಿಯಲ್ಲೇ ಇದನ್ನು ಅವರು ಆವಾಗ ನಿರ್ಮಾಣ ಮಾಡಿದ್ದು. ಈ ಕುಂಡದಲ್ಲಿ ನೀವು 108 ವಿವಿಧ ರೀತಿಯ ದೇಗುಲಗಳನ್ನು ನೋಡ್ಬೋದು. ಪ್ರತಿಯೊಂದು ಮೆಟ್ಟಿಲಲ್ಲೂ ಕೂಡ ಬೇರೆ ಬೇರೆ ರೀತಿಯ ದೇಗುಲಗಳನ್ನು ಇಲ್ಲಿ ಮಾಡಿದ್ದಾರೆ. ಪ್ರಮುಖವಾದದ್ದು ಯಾವುದು ಅಂದರೆ ವಿಷ್ಣು, ಗಣೇಶ ಹಾಗೆ ತಾಂಡವ ನೃತ್ಯ ಮಾಡುತ್ತಿರುವ ಶಿವನ ವಿಗ್ರಹಗಳು. ಈ ರೀತಿ ಹಲವಾರು ರೀತಿಯ ಗುಡಿಗಳನ್ನು ಈ ಕುಂಡದಲ್ಲಿ ನಾವು ಕಾಣ್ಬೋದು. ನೋಡ್ತಾ ಇರ್ಬೋದು ನೀವು. ಆಲ್ಮೋಸ್ಟ್
ಇಲ್ಲೆಲ್ಲ 108 ಗುಡಿಗಳನ್ನು ಈ ಜಾಗದಲ್ಲಿ ಆವಾಗಿನ ಕಾಲದಲ್ಲಿ ಅಂದರೆ 11ನೇ ಶತಮಾನದಲ್ಲೇ ಅವರು ಇದನ್ನು ನಿರ್ಮಾಣ ಮಾಡಿದ್ದು. ಇನ್ನು ರಾತ್ರಿ ಹೊತ್ತು ಸಂಜೆ 6 ಗಂಟೆಯಿಂದ 7 ಗಂಟೆಗೆ ಇದೇ ಜಾಗದಲ್ಲಿ ಲೈಟಿಂಗ್ಸ್ ಕೂಡ ಇರುತ್ತೆ. ಅಕಸ್ಮಾತ್ ನೀವೇನಾದರೂ ಸಂಜೆ ಟೈಮಲ್ಲಿ ಇಲ್ಲಿ ವಿಸಿಟ್ ಮಾಡಿದರೆ ಖಂಡಿತ ನೀವು ಲೈಟ್ ಶೋ ಕೂಡ ನೋಡ್ಬೋದು. ಸೂರ್ಯಕುಂಡ ಹಾಗೆ ಸಭಾಮಂಟಪ ಎರಡರ ಮಧ್ಯದಲ್ಲಿ ಇರುವಂಥ ಈ 2 ಬೃಹತ್ ಕಂಬಗಳಿಗೆ ಕೀರ್ತಿ ತೋರಣಗಳು ಅಂತ ಕರೀತಾರೆ. ಇವೆರಡರ ಮಧ್ಯೆನೇ ಈ ಬೃಹತ್ 2 ಕಂಬಗಳಿರೋದು. ಹಾಗೆ ತಿಳಿತಾ ಹೋದರೆ ಈ ಸೂರ್ಯ ದೇವಾಲಯದ ಇತಿಹಾಸ ತುಂಬಾ ಇದೆ. ಇದರಲ್ಲಿ ಪುಷ್ಪವತಿ ನದಿಯ ದಡದಲ್ಲಿರುವಂಥ ಈ ಸೂರ್ಯ ದೇವಾಲಯಕ್ಕೆ ಯಾವುದೇ ಕಾರಣಕ್ಕೂ ಭೇಟಿ ಕೊಡೋದು ಮಿಸ್ ಮಾಡಬೇಡಿ. ನೀವೇನಾದರೂ ಗುಜರಾತಿನ ಅಹಮದಾಬಾದ್ಗೆ ಭೇಟಿ ಕೊಟ್ಟರೆ ಅಲ್ಲಿಂದ ಅಹಮದಾಬಾದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರೋದು ಈ ಮೊದಲಾದ ಸೂರ್ಯ ದೇವಾಲಯ. ಸೂರ್ಯಕುಂಡದ ಪಕ್ಕದಲ್ಲೂ ಕೂಡ ನೀವು ಈ ರೀತಿ ಸುಂದರವಾದಂಥ 2 ಕಂಬಗಳನ್ನು ನೋಡ್ಬೋದು. ಆಲ್ಮೋಸ್ಟ್ ಈ ಜಾಗದಲ್ಲಿ ಕಂಬಗಳಿಂದಾನೇ ಈ ಪೂರ್ತಿ ಸೂರ್ಯ ದೇವಾಲಯ ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತ ನಾವು ಅನ್ಕೋಬೋದು. 11ನೇ ಶತಮಾನದಲ್ಲಿ ಚಾಳುಕ್ಯ ವಂಶದ ರಾಜ ಭೀಮದೇವನು ಈ ದೇವಾಲಯವನ್ನು ಕಟ್ಟಿಸಿದ ನಂತರ ಸ್ವಲ್ಪ ವರ್ಷಗಳ ಆದಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ನಾಶ ಮಾಡಿದಾಗ ಅಲ್ಲಿ ಇದ್ದಂಥ ಕೆಲವಷ್ಟು ಮೂರ್ತಿಗಳು ಮತ್ತು ಪ್ರತಿಮೆಗಳನ್ನು ಎಲ್ಲವನ್ನು ಮಂದಿರದ ಮುಂದೆ ಇರುವಂಥ ಈ ಮ್ಯೂಸಿಯಂನಲ್ಲಿ ಎಲ್ಲನೂ ಕೂಡ ನೀವು ನೋಡ್ಬೋದು. ಇನ್ನು ಈ ಸೂರ್ಯ ಮಂದಿರ 1932 ಯಾವ ರೀತಿ ಇತ್ತು ಅಂತ ನೋಡ್ರಿ. ಇಲ್ಲಿ 1932ರಲ್ಲಿ ಈ ರೀತಿ ಇತ್ತು, ಬಟ್ ಪ್ರೆಸೆಂಟ್ ಆಗಿ ಇದನ್ನು ಈ ರೀತಿ ಮೇಂಟೆನ್ಸ್ ಆಗಿ ನೋಡ್ಕೊಂಡಿದ್ದಾರೆ. ಐ ಹೋಪ್ ನಿಮಗೆ ಇವತ್ತು ನಾವು ತೋರಿಸಿರುವಂಥ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ಗುಜರಾತಿನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ.